ಸೊ ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದೊಳಗೆ ಏಪ್ರಿಲ್ ಮಂತದ್ದು ಕರೆಂಟ್ ಅಫೇರ್ಸ್ ಏನೈತಿ, ಸೊ ಅದರದ್ದು ಒಂದಷ್ಟು ಇಂಪಾರ್ಟೆಂಟ್ MCQ ಕ್ವಶನ್ಗಳನ್ನ ನಾನು ಈ ವಿಡಿಯೋದೊಳಗೆ ಸಾಲ್ವ್ ಮಾಡ್ತೀನಿ. ಸೊ ಇದು ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಉಪಯುಕ್ತವಾಗ್ತದೆ. ಓಕೆ, ಸೊ ಕಮಿಂಗ್ ಟು ಫಸ್ಟ್ ಕ್ವಶನ್, ಆಪರೇಷನ್ ಚಕ್ರ 5 ಈಸ್ ಲಾಂಚ್ಡ್ ಬೈ. ಸೊ ಆಪರೇಷನ್ ಚಕ್ರ 5 ಅನ್ನೋದು ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಲಾಂಚ್ ಮಾಡ್ಯಾರ ಅಂತೇಳಿ ಕ್ವಶನ್ ಆಗದ. ಓಕೆ, ಸೊ ಇದು ರೈಟ್ ಆನ್ಸರ್ ಬಂದು ಸಿ ಬಿ ಐ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ನಾವೇನು ಕರಿತೀವಿ, ಸೊ ಅವರು ಈ ಆಪರೇಷನ್ ಚಕ್ರ 5 ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ನಡುವೆ ಸೈಬರ್ ಕ್ರೈಮ್ ಅಪರಾಧಗಳು ಭಾಳಷ್ಟು ನಡೆಯುವ ಕಾರಣದಿಂದಾಗಿ ಸೊ ಈ ಒಂದು ಆಪರೇಷನ್ ಚಕ್ರನ ಲಾಂಚ್ ಮಾಡ್ಯಾರ. So next question, recently 14th edition of Indra 2025, the bilateral naval exercise was held between which two countries? Okay, so Indra ಅನ್ನುವಂಥ ಒಂದು bilateral naval exercise ಸೊ ಯಾವ ಎರಡು ಕಂಟ್ರಿ ಮಧ್ಯ ನಡೆದಿತ್ತು ಅಂತೇಳಿ ಕ್ವಶನ್ ಅದ. ಸೊ ಇದರ ರೈಟ್ ಆನ್ಸರ್ ಬಂದು ಇಂಡಿಯಾ ಆ್ಯಂಡ್ ರಷ್ಯಾ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಈ ಇಂದ್ರಾ ಅನ್ನೋ ಏನದಲ್ಲ ಈ ಬೈಲ್ಯಾಟ್ರಲ್ ಎಕ್ಸಸೈಸ್ ಇದು 2003 ಇಂದನೂ ಕೂಡ ನಡೆದುಕೊಂಡು ಬರಲಾಗಿದೆ. ಓಕೆ, ಸೊ ಇಂಡಿಯಾ ಆ್ಯಂಡ್ ರಷ್ಯಾ ಮಧ್ಯೆ ಈ ಎಕ್ಸಸೈಸ್ ನಡೀತದೆ. ಓಕೆ, ಸೊ ಇದೇ ರೀತಿಯಾಗಿ ಎಕ್ಸಸೈಸ್ ವರುಣ ಯಾವ ಎರಡು ಕಂಟ್ರಿ ಮಧ್ಯೆ ನಡೀತದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ತಿಳಿಸ್ರಿ. So coming to next question, the second WHO Global Conference on Air Pollution and Health was held in. ಸೊ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಏರ್ ಪೊಲ್ಯೂಷನ್ ಆ್ಯಂಡ್ ಹೆಲ್ತ್, ಸೊ ಇದು ಎಲ್ಲಿ ನಡೆದಿತ್ತು ಅಂತೇಳಿ ಕ್ವಶನ್ ಅದ. ಸೊ ಇದರ ರೈಟ್ ಆನ್ಸರ್ ಬಂದು ಕೊಲಂಬಿಯಾ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ದಿನೇ ದಿನೇ ಏರ್ ಪೊಲ್ಯೂಷನ್ ಹೆಚ್ಚಿಗೆ ಆಗೋ ಕಾರಣದಿಂದಾಗಿ ಸೊ WHO ಈ ಒಂದು ಕಾನ್ಫರೆನ್ಸನ್ನು ಮಾಡಿದ್ದಾರೆ. ಓಕೆ, ಸೊ ಇದರ ಅಂಗವಾಗಿ ಇಂಡಿಯಾದ್ದು ಕೂಡ ಒಂದು ಪ್ರೋಗ್ರಾಮ್ ಅದ. ಅದು ಯಾವುದಂದ್ರೆ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್. ಓಕೆ, ಸೊ ಇದು ಸಿಟಿಯಲ್ಲಿ ಇರುವಂಥ ಅರ್ಬನ್ ಏರಿಯಾಸಲ್ಲಿ ಏರ್ ಪೊಲ್ಯೂಷನ್ನ ಕಡಿಮೆ ಮಾಡಬೇಕಂಥೇಳಿ ತಂದಿರುವಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ದ ಮ್ಯಾಗ್ನಿಟ್ಯೂಡ್ ಆಫ್ ಅ ಮೆಗಾ ಕ್ವೇಕ್ ವಿಲ್ ಬಿ. ಓಕೆ, ಸೊ ಅರ್ತ್ ಕ್ವೇಕ್ ಅಂತ ಹೆಂಗೆ ಅಂತೀವಿ, ಸೊ ಮೆಗಾ ಕ್ವೇಕದ್ದು ಒಂದು ಮ್ಯಾಗ್ನಿಟ್ಯೂಡು ಎಷ್ಟು ಇರ್ತದೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ಮ್ಯಾಗ್ನಿಟ್ಯೂಡ್ ಗ್ರೇಟರ್ ದೆನ್ 8. ಸೊ 8ಕ್ಕಿಂತ ಹೆಚ್ಚಿಗೆ ಇತ್ತಪ್ಪ ಅಂದರೆ ಅದಕ್ಕೆ ನಾವು ಮೆಗಾ ಕ್ವೇಕ್ ಅಂಥೇಳಿ ಕರಿತೀವಿ. ಓಕೆ, ಸೊ ಇದೇ ರೀತಿಯಾಗಿ ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ಅರ್ತ್ ಕ್ವೇಕನ್ನು ಯಾವ ಸ್ಕೇಲಲ್ಲೇ ಮೆಷರ್ ಮಾಡ್ತಾರೆ ಅಂಥೇಳಿ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿರಿ. So coming to next question, Mahudhanar Wolf Sanctuary is in which of the following state? ಸೊ ಯಾವ ಒಂದು ಸ್ಟೇಟ್ ಒಳಗೆ ಈ ಮಹುದಾನರ್ ವುಲ್ಫ್ ಸೆಂಚುರಿ ಐತೆ ಅಂತೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಜಾರ್ಖಂಡ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಇದ್ಯಾಕೆ ನ್ಯೂಸ್ ಒಳಗದಪ್ಪ, ಕರೆಂಟ್ ಅಫೇರ್ಸ್ ಒಳಗದ ಅಂತೇಳಿ ನೀವು ಕೇಳ್ಬೋದು. ಸೊ ಅಲ್ಲಿರುವಂಥ ಒಂದಷ್ಟು ಟ್ರೈಬಲ್ ಕಲ್ಚರಲ್ ಪ್ರಾಕ್ಟೀಸ್ ಏನದ, ಸೊ ಅದು ಈ ಉಲ್ಫದ್ದು ಬಿಹೇವಿಯರ್ಗೆ ಲಿಂಕ್ ಅದ ಅಂತೇಳಿ ರೀಸೆಂಟಾಗಿರುವಂಥ ಸ್ಟಡೀಸ್ಗಳು ತಿಳಿಸ್ಕೊಟ್ಟವು. ಸೊ ಅದಕ್ಕೆ ಈ ಒಂದು ವುಲ್ಫ್ ಸೆಂಚುರಿ ನ್ಯೂಸ್ ಒಳಗೆ ಅದ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ಪ್ರೆಸೆಂಟ್ ಇನ್ ವಿಚ್ ಸ್ಟೇಟ್? ಸೊ ಯಾವ ಒಂದು ರಾಜ್ಯದೊಳಗೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅದ ಅಂತೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಮಧ್ಯಪ್ರದೇಶ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇದ್ಯಾಕೆ ಕರೆಂಟ್ ಅಫೇರ್ಸ್ ನ್ಯೂಸ್ ಒಳಗೆ ಐತಪ್ಪ ಅಂದರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಸೊ ಕೆಲವು ವರ್ಷಗಳ ಹಿಂದೆ ನಮೀಬಿಯಾದಿಂದ ಚಿರತೆಯನ್ನು ಚೀತಾಸನ್ನು ತರಲಾಗಿತ್ತು. ಓಕೆ, ಸೊ ಅವನ್ನ ಕುನೋ ನ್ಯಾಷನಲ್ ಪಾರ್ಕಿಗೆ ತರಲಾಗಿತ್ತು ಅವಾಗ. ಓಕೆ, ಸೊ ಇವಾಗ ಅದನ್ನು ಆ ಕುನೋ ನ್ಯಾಷನಲ್ ಪಾರ್ಕಿಂದ ಸೊ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಒಂದಷ್ಟು ಚೀತಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಾರ. ಸೊ ಅದಕ್ಕೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಟ್ರೆಂಡಿಂಗ್ ಒಳಗೆ ಅದ. So coming to next question, which is the first instrument to successfully measure the subsurface temperature near south pole of the moon? Okay, so ಅದು ಯಾವ ಇನ್ಸ್ಟ್ರೂಮೆಂಟ್ ಅಂಥೇಳಿ ಕ್ವಶನ್ನ ಕೇಳಲಾಗಿದೆ. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಈಸ್ ಜಸ್ತೆ. ಓಕೆ, ಸೊ ಚಂದ್ರ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪೆರಿಮೆಂಟ್. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ 2024 ಒಳಗೆ ಚಂದ್ರಯಾನ್ 3 ಮಿಷನ್ ಇಂಡಿಯಾ ಕೈಗೊಂಡಿತ್ತು. ಸೊ ಅದರೊಳಗೆ ಈ ಒಂದು ಇನ್ಸ್ಟ್ರೂಮೆಂಟ್ ಕೂಡ ಇಡಲಾಗಿತ್ತು. ಓಕೆ, ಟು
ಮೆಜರ್ ದಿ ಸಬ್ ಸರ್ಫೇಸ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ನ ಮೆಜರ್ ಮಾಡಲಿಕ್ಕೆ ಈ ಚಸ್ತೆಯನ್ನು ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಇಟ್ಟಿತ್ತು. ಓಕೆ, ಸೊ ಇದು ಈಗ ಸಕ್ಸಸ್ಫುಲ್ ಆಗಿದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ವಾಸ್ ಫೌಂಡೆಡ್ ಇನ್ ದ ಇಯರ್. ಓಕೆ, ಸೊ BSc ಅಂತ ನಾವು ಏನು ಕರಿತೀವಿ, ಸೊ ಅದು ಯಾವಾಗ ಸ್ಟಾರ್ಟ್ ಆಯ್ತು ಅಂತೇಳಿ ಕ್ವಶನ್ ಅದ. ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು 1875 ಇಸ್ ದಿ ರೈಟ್ ಆನ್ಸರ್. ಸೊ ಇದ್ಯಾಕೆ ಕರೆಂಟ್ ಅಫೇರ್ಸ್ ಕ್ವಶನ್ ಆಗ್ತದೆ ಅಂದರೆ, ಸೊ ಇದು 2025 ಒಳಗಡೆ ಇದು 150 ಇಯರ್ಸ್ ಕಂಪ್ಲೀಟ್ ಮಾಡ್ತದೆ. ಓಕೆ ಓಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಮುಂಬೈ ಒಳಗಡೆ. ಓಕೆ, so coming to next question, recently who is appointed as chairperson of 23rd Law Commission of India? So 23rd Law Commission of India ದ ಚೇರ್ಪರ್ಸನ್ ಯಾರಾಗ್ಯಾರ ಅಂತ ಹೇಳಿ ಕ್ವಶನ್ ಅದ. ಸೊ ಇದ್ರ ಒಂದು ಕರೆಕ್ಟ್ ಆನ್ಸರ್ ಬಂದು ದಿನೇಶ್ ಮಹೇಶ್ವರಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಹಾಗೆ 22nd ಲಾ ಕಮಿಷನ್ ಆಫ್ ಇಂಡಿಯಾದ ಚೇರ್ಪರ್ಸನ್ ಯಾರಾಗಿದ್ರು ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಮಾಡಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ವಿಲ್ ಬಿ ಹೆಲ್ಡ್ ಇನ್. ಸೊ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ನೇ ಸಾಲಿನ ಒಂದು ಈ ಗೇಮ್ಸ್ ಯಾವ ಒಂದು ಸ್ಟೇಟ್ ಒಳಗೆ ನಡೀತದೆ ಅಂಥೇಳಿ ಕ್ವಶನ್ ಅದ. ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು ಬಿಹಾರ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಪ್ರೀವಿಯಸ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಲ್ಲಿ ನಡೆದಿತ್ತು 2024ದ್ದು ಅಂಥೇಳಿ ನೀವು ನಿಮ್ಮ ಆನ್ಸರ್ಗಳನ್ನು ತಿಳಿಸ್ರಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕುಮುದಿನಿ ಲಕಿಯಾ ಈಸ್ ರಿಲೇಟೆಡ್ ಟು ದ ಫೀಲ್ಡ್ ಆಫ್. ಸೊ ಇವರು ಯಾವ ಫೀಲ್ಡ್ಗೆ ರಿಲೇಟೆಡ್ ಅದಾರ ಅಂಥೇಳಿ ಕ್ವಶನ್ ಅದ. ಸೊ ಇದರ ರೈಟ್ ಆನ್ಸರ್ ಬಂದು ಡ್ಯಾನ್ಸ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇವರು ಡ್ಯಾನ್ಸ್ಗೆ ರಿಲೇಟೆಡ್ ಆದವರು. ಸೊ ಈ ಕ್ವಶನ್ ಯಾಕೆ ಕರೆಂಟ್ ಅಫೇರ್ಸ್ ಒಳಗೈತೆ ಅಂದರೆ ಇವರು ರೀಸೆಂಟಾಗಿ ತೀರ್ಕೊಂಡಿರ್ತಾರೆ. ಓಕೆ, ಸೊ ಇವರು ಕುಮುದಿನಿ ಕದಂಬ ಸೆಂಟರ್ ಫಾರ್ ಡ್ಯಾನ್ಸ್ ಇನ್ ಅಹಮದಾಬಾದ್. ಓಕೆ, ಸೊ ಅದನ್ನು ಇವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಗುಜರಾತ್ ಒಳಗೆ. ಓಕೆ, ಸೊ ಅದಕ್ಕೆ ಇದು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ನ್ಯಾಷನಲ್ ಎನ್ವೈರ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ವಿಚ್ ಸ್ಟೇಟ್? ಸೊ ಇದನ್ನು ನಾವು ಶಾರ್ಟ್ ಫಾರ್ಮ್ ಆಗಿ NEERI ಅಂತ ಕೂಡ ಕರಿತೀವಿ. ಓಕೆ, ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲದ ಅಂತೇಳಿ ಕ್ವಶನ್ ಅದ. ಸೊ ಇದರ ರೈಟ್ ಆನ್ಸರ್ ಬಂದು ಮಹಾರಾಷ್ಟ್ರ. ಓಕೆ, ಸೊ ಇದ್ಯಾಕೆ ಕರೆಂಟ್ ಅಫೇರ್ಸ್ ಒಳಗೆ ಆಯಿತು ಅಂದರೆ, ಸೊ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಅವರು ನಿರ್ದೇಶನ ಮಾಡ್ಯಾರ ಸೊ ಇವರಿಗೆ NEERI ಸೊ ದ್ಯಾಟ್ ಸೊ ಈ ಗ್ಲಾಸ್ ಇಂಡಸ್ಟ್ರಿಯಿಂದ ಈ ತಾಜ್ ಮಹಲ್ ಮತ್ತು ಮಾನ್ಯುಮೆಂಟ್ಸ್ಗೆ ಏನೆಲ್ಲ ಇಂಪ್ಯಾಕ್ಟ್ ಆಕೈತೆ ಅಂಥೇಳಿ ಒಂದು ರಿಪೋರ್ಟನ್ನು ತಯಾರು ಮಾಡಿರಿ ಅಂಥೇಳಿ ಸುಪ್ರೀಂ ಕೋರ್ಟ್ ಅವರು ನಿರ್ದೇಶನ ಮಾಡ್ಯಾರ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಂಪ್ಲಿಮೆಂಟ್ ಸಬ್ ಕ್ಯಾಟಗರೈಸೇಷನ್ ವಿದಿನ್ ಶೆಡ್ಯೂಲ್ ಕಾಸ್ಟ್? ಸೊ ಶೆಡ್ಯೂಲ್ ಕಾಸ್ಟ್ ಒಳಗಡೆ ಮತ್ತೆ ಸಬ್ ಕ್ಯಾಟಗರೈಸ್ ಮಾಡಿದಂಥ ಯಾವ ಸ್ಟೇಟ್ ಫಸ್ಟ್ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ತೆಲಂಗಾಣ ಈಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೂ ಅಡ್ಜಾರ್ನ್ ಸೈನ್ ಡೈನ್? ಸೊ ಓಕೆ, ಇದು ಪಾಲಿಟಿಗೆ ರಿಲೇಟೆಡ್ ಅಂತ ಒಂದು ಕ್ವಶನ್. ಸೊ ಈ ಸೈನ್ ಡೈನ್ನ ಯಾರು ಅಡ್ಜಾರ್ನ್ ಮಾಡ್ತಾರೆ ಅಂತೇಳಿ ಕ್ವಶನ್ ಇದೆ. ಓಕೆ, ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ಸ್ಪೀಕರ್ ಈಸ್ ದಿ ರೈಟ್ ಆನ್ಸರ್. ಸೊ ಸ್ಪೀಕರ್ಗೆ ಇನ್ನೊಂದು ಹೆಸರು ಕೂಡ ಪ್ರಿಸೈಡಿಂಗ್ ಆಫೀಸರ್ ಅಂಥೇಳಿ ಕೂಡ ಕರೀತಾರೆ. ಓಕೆ, ಸೊ ಇದು ಏನಪ್ಪ ಅಂದರೆ ಸೈನ್ ಡೈ ಅಂದರೆ, ಸೊ ಇದು ಯೂಶ್ವಲಿ ಎಟ್ ಅ ಎಂಡ್ ಆಫ್ ಅ ಸೆಷನ್. ಸೊ ಒಂದು ಸೆಷನ್ ಮುಗಿದ ತಕ್ಷಣ ಕಂಪ್ಲೀಟ್ ಎಂಡ್ ಮುಗಿದ ತಕ್ಷಣ ಇದನ್ನು ಸೈನ್ ಡೈನ್ ಮಾಡಿ ಹೋಗ್ತಾರೆ. ಓಕೆ, ಸೊ recently which of the following state launched online filing and hearing service for permanent ಲೋಕ್ ಅದಾಲತ್? ಸೊ ಲೋಕ್ ಅದಾಲತ್ದು ಸೊ ಆನ್ಲೈನ್ ಫೈಲಿಂಗ್ ಮತ್ತು ಹಿಯರಿಂಗನ್ನು ಯಾವ ಒಂದು ಸ್ಟೇಟ್ ಸ್ಟಾರ್ಟ್ ಮಾಡ್ಯದ ಅಂತ ಹೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಕೇರಳ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಈ ಫಸ್ಟ್ ಲೋಕ್ ಅದಾಲತ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದರೆ ಗುಜರಾತ್ ಒಳಗೆ ಸ್ಟಾರ್ಟ್ ಆಗಿತ್ತು ಇನ್ ದ ಇಯರ್ 1982. ಸೊ 1982 ಒಳಗಡೆ ಇದು ಸ್ಟಾರ್ಟ್ ಆಗಿದೆ. ಸೊ ಲೋಕ್ ಅದಾಲತ್ ಯಾವ ಟೈಪ್ ಆಫ್ ಕೇಸನ್ನು ಹ್ಯಾಂಡಲ್ ಮಾಡ್ತದೆ ಅಂದರೆ, ಸೊ ಪೆಂಡಿಂಗ್ ಕೇಸಸ್ ಏನಿರ್ತಾವೋ ಅದು, ಮತ್ತು ಪ್ರೀ ಲಿಟಿಗೇಷನ್ ಕೇಸಸ್, ಮತ್ತು ಸಿವಿಲ್ ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಕೇಸು, ಲೇಬರಿಗೆ ಸಂಬಂಧಪಟ್ಟಂಥ ಕೇಸು, ಮತ್ತು ಮ್ಯಾಟ್ರಿಮೋನಿಯಲ್
ಸಂಬಂಧಪಟ್ಟಂಥ ಕೇಸನ್ನು ಈ ಲೋಕ್ ಅದಾಲತ್ದವರು ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸೊ ಇದು ಸೊ ಇಲ್ಲಿ ಯಾವುದೇ ಥರದ ಒಂದು ಕೋರ್ಟ್ ಫೀಸ್ ಇರೋದಿಲ್ಲ ಮತ್ತು ಡೈರೆಕ್ಟ್ ಆ್ಯಕ್ಸಸ್ ಫಾರ್ ದಿ ಡಿಸಿಷನ್ ಮೇಕರ್ಸ್ ಇರ್ತದೆ. ಓಕೆ, ಸೊ ಇದು ಬ್ಯಾಕ್ಲಾಗ್ ಕೇಸಸ್ ಏನಿರ್ತಾವಲ್ಲ, ಸೊ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಈ ಲೋಕ್ ಅದಾಲತ್ ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕಾಕ್ ಬೋರಕ್ ಲ್ಯಾಂಗ್ವೇಜ್ ಈಸ್ ಅ ನೇಟಿವ್ ಲ್ಯಾಂಗ್ವೇಜ್ ಆಫ್ ಅ ವಿಚ್ ಸ್ಟೇಟ್? ಸೊ ಯಾವ ಒಂದು ರಾಜ್ಯದ ಲ್ಯಾಂಗ್ವೇಜ್ ಕೊಕೊಬೊರಕ್ ಆಗೈತೆ ಅಂತ ಹೇಳಿ ಕ್ವಶನ್ ಅದ. ಓಕೆ, ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ತ್ರಿಪುರಾ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ರೀಸೆಂಟ್ಲಿ ಕೊಕೊಬೊರಕ್ ಸಾಹಿತ್ಯ ಪರಿಷತ್ ಏನದಲ್ಲ, ಸೊ ಈ ಲ್ಯಾಂಗ್ವೇಜನ್ನು 8th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ 8th ಶೆಡ್ಯೂಲ್ ಒಳಗೆ ಲ್ಯಾಂಗ್ವೇಜ್ ಲಿಸ್ಟ್ ಒಳಗೆ ಆ್ಯಡ್ ಮಾಡಿರಿ ಅಂಥೇಳಿ ಅರ್ಜ್ ಮಾಡೈತೆ. ಓಕೆ, ಸೊ ಅದಕ್ಕೆ ಇದು ನ್ಯೂಸ್ ಒಳಗೆ ಅದ. ಸೊ ಕೊಕೊಬೊರಕ್ ಲ್ಯಾಂಗ್ವೇಜ್ ಇಟ್ ಈಸ್ ಅ ನೇಟಿವ್ ಲ್ಯಾಂಗ್ವೇಜ್ ಆಫ್ ತ್ರಿಪುರಾ. ಓಕೆ, ಸೊ ಈಗ ನಮ್ಗೆ ಟೋಟಲ್ ನಮ್ಮ 8th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಸೊ ಟೋಟಲ್ 22 ಲ್ಯಾಂಗ್ವೇಜ್ ಆಲ್ರೆಡಿ ಲಿಸ್ಟೆಡ್ ಆಗದ. ಓಕೆ, ಸೊ 92nd ಅಮೆಂಡ್ಮೆಂಟ್ ಆ್ಯಕ್ಟ್ ಒಳಗಡೆ ಎಷ್ಟು ಲ್ಯಾಂಗ್ವೇಜಸ್ ಆ್ಯಡ್ ಆಗ್ಯಾವು ಮತ್ತು ಯಾವ್ಯಾವ ಲ್ಯಾಂಗ್ವೇಜಸ್ ಆ್ಯಡ್ ಆಗ್ಯಾವ ಅಂಥೇಳಿ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಮೆಟಲ್ ರೆಪ್ಲಿಕಾ ಆಫ್ ಅ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಆ್ಯಟ್? ಓಕೆ, ಸೊ ಪ್ರಿಯಾಂಬಲ್ದು ಮೆಟಲ್ ರೆಪ್ಲಿಕಾವನ್ನು ಎಲ್ಲಿ ಇನಾಗ್ರೇಟ್ ಮಾಡ್ಯಾರ ಅಂತೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಧಾರವಾಡ. ಓಕೆ, ಸೊ ಧಾರವಾಡದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಕಲ್ಲಿ ಸೊ ಈ ಒಂದು ಮೆಟಲ್ ರೆಪ್ಲಿಕಾ ಆಫ್ ಅ ಪ್ರಿಯಾಂಬಲ್ನ ಇನಾಗ್ರೇಟ್ ಮಾಡಿದ್ದಾರೆ. ಓಕೆ, ಸೊ ಇದು ರೀಸೆಂಟ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು 134th ಬರ್ತ್ ಆ್ಯನಿವರ್ಸರಿ ಏನಾಗ್ತಲ್ಲ, ಸೊ ಅದರ ಅಂಗವಾಗಿ ಸೊ ಇದನ್ನು ಪ್ರಿಯಾಂಬಲ್ ಮೆಟಲ್ ರೆಪ್ಲಿಕಾ ಆಫ್ ಅ ಪ್ರಿಯಾಂಬಲ್ನ ಇನಾಗ್ರೇಟ್ ಮಾಡಿದ್ದಾರೆ. ಓಕೆ, ಸೊ ದ ಕ್ವಶನ್ ರಿಲೇಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಸೊ ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತವೆ. ಸೊ ಪ್ಲೀಸ್ ಡೂ ಮೇಕ್ ಅ ನೋಟ್. ಓಕೆ, ಸೊ ಪ್ರಿಯಾಂಬಲ್ ಈಸ್ ಕಾಲ್ಡ್ ಆಸ್ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಈ ಒಂದು ಸ್ಟೇಟ್ಮೆಂಟನ್ನು ಯಾರು ಕೊಟ್ಟಾರಂಥೇಳಿ ನೀವು ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸ್ರಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 88th ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಲ್ ಬಿ ಹೆಲ್ಡ್ ಇನ್? ಓಕೆ, ಸೊ 88ನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಲ್ಲಿ ನಡೀತದೆ ಅಂತ ಹೇಳಿ ಕ್ವಶನ್ ಅದ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಬಳ್ಳಾರಿ. ಸೊ ಬಳ್ಳಾರಿ ಜಿಲ್ಲೆ ಒಳಗಡೆ ಸೊ ಈ ವರ್ಷದ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಓಕೆ, ಸೊ ಹಾಗಿದ್ರೆ 2024 87th ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂದರೆ ಸೊ ಅದು ಮಂಡ್ಯ ಜಿಲ್ಲೆ ಒಳಗೆ ನಡೆದಿತ್ತು. ಸೊ ಅದರ ಚೇರ್ಮನ್ ಯಾರಾಗಿದ್ರು ಅಂದರೆ GR ಚನ್ನಬಸಪ್ಪ ಅವರು ಸೊ ಅದರ ಒಂದು ಚೇರ್ಮನ್ ಆಗಿದ್ದರು. ಓಕೆ, ಸೊ ಈ ವರ್ಷದ 88th ಸೆಷನದ್ದು ಬಳ್ಳಾರಿ ಒಳಗಡೆ ನಡೀತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಕಾಂಪ್ರಹೆನ್ಸಿವ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಇನ್? ಸೊ ಯಾವ ವರ್ಷದಲ್ಲಿ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯನ್ನು ಲಾಂಚ್ ಮಾಡ್ಯಾರ ಅಂಥೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಸೊ ಈ ವರ್ಷ ಈ ಕ್ವಶನ್ ಕೇಳ್ಯಾರಂಥೇಳಿ 2025 ಅಂತ ಎಲ್ಲರೂ ಮಾರ್ಕ್ ಮಾಡ್ತಾರೆ. ಆದರೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ 2024 ಇಸ್ ದಿ ರೈಟ್ ಆನ್ಸರ್. 2024ರಲ್ಲಿ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯನ್ನು ಇವರು ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ರೀಸೆಂಟ್ ಎಕ್ಸಾಮಲ್ಲಿ ಸೈಬರ್ ಸೆಕ್ಯೂರಿಟಿ ಮೇಲೆ ಭಾಳಷ್ಟು ಕ್ವಶನ್ ಬರ್ತದೆ. ಓಕೆ, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟಾಪಿಕ್. ಸೊ ನೆಕ್ಸ್ಟ್ ಕ್ವಶನ್, ನೀಲ್ಕುರಂಜಿ ಫ್ಲವರ್ ಬ್ಲೂಮ್ಸ್ ಒನ್ಸ್ ಇನ್ ಇಟ್ಸ್ ಲೈಫ್ ಟೈಮ್ ಎವ್ರಿ ಡ್ಯಾಶ್ ಇಯರ್ಸ್? ಸೊ ಎಷ್ಟು ವರ್ಷಕ್ಕೊಮ್ಮೆ ಅದು ಹೂ ಬಿಡ್ತದೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ಒಂದು ರೈಟ್ ಆನ್ಸರ್ ಬಂದು 12 years ಇಸ್ ದಿ ರೈಟ್ ಆನ್ಸರ್. ಸೊ ಅದು 12 yearsಗೊಮ್ಮೆ ಮಾತ್ರ ಹೂವನ್ನು ಬಿಡ್ತದೆ. ಓಕೆ, ಸೊ ಈ ಕ್ವಶನ್ ಯಾಕೆ ಕರೆಂಟ್ ಅಫೇರ್ಸ್ ಒಳಗೆ ಐತಪ್ಪ ಅಂದರೆ ಸೊ ಇದು IUCN ದವರು ಇದನ್ನು ವಲ್ನರೇಬಲ್ ಸ್ಪೀಶೀಸ್ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಅವರು ಒಂದು ರೆಡ್ ಡಾಟಾ ಬುಕ್ಕಲ್ಲಿ ಇದು ವಲ್ನರೇಬಲ್ ಸ್ಪೀಶೀಸ್ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ರೀಸೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ ಒಳಗೆ ಅದ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಪೊಲೀಸ್ ಫ್ಲ್ಯಾಗ್ ಡೇ ವಿಲ್ ಬಿ ಸೆಲೆಬ್ರೇಟೆಡ್ ಆನ್? ಸೊ ಪೊಲೀಸ್ ಫ್ಲ್ಯಾಗ್ ಡೇ ಯಾವ ದಿನದಂದು ಆಚರಿಸ್ತಾರೆ ಅಂತೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು
April 2 is the right answer. ಸೊ ಫಾರ್ ಅಪ್ಕಮಿಂಗ್ ಪಿ ಸಿ ಆಗಿರ್ಬೋದು, PSI ನೋಟಿಫಿಕೇಷನ್ ಏನಾಗ್ತದೆ, ಸೊ ಈ ಪೊಲೀಸ್ ರಿಲೇಟೆಡ್ ಅಂತ ಟಾಪಿಕ್ಸು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ April 2 ಪೊಲೀಸ್ ಫ್ಲ್ಯಾಗ್ ಡೇಯನ್ನು ಆಚರಿಸ್ತಾರೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ರೀಸೆಂಟ್ಲಿ ಹೂ ಬಿಕಮ್ 52nd CGI ಆಫ್ ಇಂಡಿಯಾ? ಓಕೆ, CGI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ರೀಸೆಂಟಾಗಿ ಯಾರು ಅಪಾಯಿಂಟ್ ಆಗ್ಯಾರ ಅಂತೇಳಿ ಕ್ವಶನ್ ಇದೆ. ಸೊ ಇದರೊಂದು ರೈಟ್ ಆನ್ಸರ್ ಬಂದು BR ಗವಾಯಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇದಕ್ಕಿಂತ ಮುಂಚೆ 51st CGI ಯಾರಿದ್ರು ಅಂದರೆ ಸಂಜೀವ್ ಖನ್ನಾ ಅವರಿದ್ದರು. ಸೊ ಇವಾಗ BR ಗವಾಯಿ ಅವರು ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಎವ್ರಿ ಇಯರ್ April 22 ಈಸ್ ಸೆಲೆಬ್ರೇಟೆಡ್ ಆ್ಯಸ್? ಸೊ ಏಪ್ರಿಲ್ 22 ಏನಂಥೇಳಿ ಆಚರಿಸ್ತಾರೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ಆನ್ಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ತಿಳಿಸಿರಿ. ಓಕೆ, ಸೊ ಇದಿಷ್ಟು ಏಪ್ರಿಲ್ ಮಂತದ್ದು ಒಂದಷ್ಟು ಇಂಪಾರ್ಟೆಂಟ್ MCQ ಕ್ವಶನ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸದ್ದು ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳು ಇವಾಗಿದ್ದು. ಓಕೆ, ಸೊ ಇದೇ ರೀತಿಯಾದಂಥ ಇಂಪಾರ್ಟೆಂಟ್ ವಿಡಿಯೋ ಸೀರೀಸ್ನ ನಾನು ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತಿರ್ತೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.